ಬೇಲೂರು ತಾಲೂಕಿನ ತೊಳಲು ಭಾಗದ ನವಿಲಹಳ್ಳಿ ಭಾಗದಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳಿಂದ ಅಪಾರ ಬೆಳೆ ಹಾನಿಯಾಗಿದ್ದು, ಗ್ರಾಮಸ್ಥರಿಂದ ಮೂಡಿಗೆರೆ ರಸ್ತೆ ಬಂದ್ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು. ತೊಳಲು ಗ್ರಾಮ ಪಂಚಾಯಿತಿ ನವಿಲಹಳ್ಳಿ, ಸಿದ್ದರಹಳ್ಳಿ, ಕಂದಾವರ, ತೊಳಲು ಸೇರಿದಂತೆ ಅಕ್ಕಪಕ್ಕದ ಗ್ರಾಮದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು, ಅಪಾರ ಬೆಳೆ ಹಾನಿ ಮಾಡುವುದರ ಜೊತೆಗೆ ಶಾಲೆ ವಿದ್ಯಾರ್ಥಿಗಳು ಈ ಭಾಗದಲ್ಲಿ ತಿರುಗಾಡದ ಪರಿಸ್ಥಿತಿ ನಿರ್ಮಾಣವಾಗಿದ್ದರೂ ಸಂಬಂಧಪಟ್ಟ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ, ಆನೆ ಓಡಿಸುವ ಇಟಿಎಫ್ ಸಿಬ್ಬಂದಿಗಳಾಗಲಿ ಇದರ ಬಗ್ಗೆ ಗಮನ ಹರಿಸದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಗ್ರಾಮಸ್ಥರು ಮೂಡಿಗೆರೆ ಬೇಲೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಸ್ಥಳೀಯ ಗ್ರಾಮಸ್ಥರಾದ ತಾಲೂಕು ಮಾಜಿ ಸದಸ್ಯ ಕುಮಾರ್, ಶಶಿಕುಮಾರ್, ಕಳೆದ 4-5 ದಿನಗಳಿಂದ ಈ ಭಾಗದಲ್ಲಿ ಕಾಡಾನೆಗಳ ಹಿಂಡು ಸುಮಾರು 25ಕ್ಕೂ ಹೆಚ್ಚು ಇದ್ದರೂ ಇದರ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. 1 ತಿಂಗಳ ಹಿಂದೆಯಷ್ಟೇ ಜೋಳ, ಕಾಫಿ, ಅಡಿಕೆ ಮತ್ತು ಇನ್ನಿತರ ಬೆಳೆಗಳನ್ನು ತುಳಿದು ಹಾಳು ಮಾಡಿದ್ದ ಕಾಡಾನೆಗಳು ಈ ಭಾಗದಲ್ಲಿ ಹೆಚ್ಚು ಹಾನಿ ಮಾಡುತ್ತಿದೆ. ಇದಲ್ಲದೆ 3 ದಿನಗಳಿಂದ ಯಾವುದೇ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬಾರದೆ ಕಾಫಿ ಬೆಳೆ ಸಂಪೂರ್ಣ ಹಾಳಾಗುತ್ತಿದೆ. ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಕಣ್ಣೊರೆಸುವ ನಾಟಕದ ಮಾತುಗಳು ನಮಗೆ ಅವಶ್ಯಕತೆ ಇಲ್ಲ. ಕೂಡಲೇ ಅವುಗಳನ್ನು ಇಲ್ಲಿಂದ ಓಡಿಸಬೇಕೆಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ವೃತ್ತ ನಿರೀಕ್ಷಕ ಜಗದೀಶ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ವೃತ್ತ ನಿರೀಕ್ಷಕ, ವಲಯ ಅರಣ್ಯ ಇಲಾಖೆ ಅಧಿಕಾರಿ ಯತೀಶ್ ಪ್ರತಿಭಟನಾಕಾರರ ಮನವೊಲಿಸಿ 2 ದಿನಗಳಲ್ಲಿ ಕಾಡಾನೆಗಳನ್ನು ಇಲ್ಲಿಂದ ಓಡಿಸುತ್ತೇವೆ ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು. ನೀವು 10 ದಿವಸದಿಂದ ಆನೆ ಇದೆ ಇಲ್ಲಿ ತೊಳಲ್ ಭಾಗದಲ್ಲಿ, ಇಲ್ಲಿ ಮತ್ತೆ ಹಳ್ಳಿ, ಬೆಳ್ಳೊಟ್ಟೆ, ಸಿದ್ದರಹಳ್ಳಿ ಭಾಗದಲ್ಲಿ 10 ದಿವಸದಿಂದ ಇದೆ. ನಾವು ಈಗಾಗಲೇ ಮೊದಲೇ ಒಂದು 15 ದಿನದಿಂದ ಒಂದು ಸ್ವಲ್ಪ ಹೇಳಿದ್ದು, ಪ್ರತಿ ಒಂದು ಬೆಳೆನೂ ನಷ್ಟ ಮಾಡ್ತಾ ಇದ್ದಾವೆ. ಪ್ರತಿ ಒಂದು ಪೈಪ್ ಯಾವ್ದನ್ನು ಬಿಡ್ತಾ ಇಲ್ಲ ಇಲ್ಲಿ ಆನೆ. ನಾವು ಇಲ್ಲಿ ಕಾಫಿ ತೋಟ ಮಾಡಿ ಭತ್ತ, ರಾಗಿ ಬೆಳೆದು ಜೀವನ ಮಾಡೋ ಅಂತ ಪರಿಸ್ಥಿತಿಲಿ ಎಲ್ಲರೂ ಇರೋದಿಲ್ಲಿ. ಆದ್ರಿಂದ ಇವ್ರಿಗೆ ಎಷ್ಟು ದಿವಸ ಹೇಳಿರೋ ಫಾರೆಸ್ಟ್ನವ್ರು, ಇವತ್ತು ಓಡಿಸ್ತೀವಿ, ನಾಳೆ ಓಡಿಸ್ತೀವಿ, 10 ದಿವಸ ಸ್ಕೂಲ್ ಮಕ್ಕಳು ದಿವಸ ಶಾಲೆಗೆ ಹೋಗಕ್ಕಾಗ್ತಾ ಇಲ್ಲ. ದಿವಸ ರೋಡ್ ಸೈಡಲ್ಲಿ ಆನೆ ಇರ್ತವೆ, ಪ್ರತಿ ಬೆಳಗ್ಗೆ ಇರ್ತವೆ, ಹೋಗಕ್ಕಾಗ್ತಾ ಇಲ್ಲ ಯಾರು ಎಲ್ಲುವೆ. ಮನೆಯಿಂದ ಹೊರಗಡೆಗೆ ಬರೋಕ್ಕಾಗ್ತಾ ಇಲ್ಲ. ಮನೆ ಕಟ್ಕೊಂಡು ಮನೆಯಿಂದ ಪಕ್ಕಕ್ಕೆ ಬರ್ತವೆ ಆನೆಗಳು. ಹಂಗಾಗಿ ಇವರು ಇವತ್ತು ಕೂಡಲೇ ಸ್ಥಳಾಂತರ ಮಾಡಬೇಕು. ಇಲ್ಲಾಂದ್ರೆ ನಾವು ಇದೇ ರೀತಿ ನಾಳೆ ಮತ್ತೆ ಇನ್ನೊಂದು ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ನೀವು ಒದಗಿಸಬಾರ್ದು. ಇವತ್ತೇ ಸಂಜೆ ಬಂದು ಇವತ್ತು ಓಡಿಸ್ತೀನಿ ಅಂತ ಹೇಳಿದ್ದಾರೆ. ನೀವೆಲ್ಲ ಸಹಕಾರ ಕೊಡಬೇಕು. ನಾವು ಸಹಕಾರ ಕೊಡ್ತೀವಿ, ಅವ್ರಿಗೆ ನಾವು ಸಹಕಾರ ಕೊಡ್ತೀವಿ. ಅದರಿಂದ ಅವ್ರು ಇವತ್ತು ಸಂಜೆ ಬಂದು ಓಡಿಸೋ ಕೆಲಸನ ಮಾಡಬೇಕು ಅಂತ ಹೇಳ್ತಾ ಇದೀವಿ. ಇನ್ನೊಂದು ದಿವಸ ಇದೇ ತರ ಆದ್ರೆ ನಾವು ನಾಳೆ ಮತ್ತೆ ಇದೇ ರಸ್ತೆ ತಡೆದು ಪ್ರತಿಭಟನೆ ಮಾಡೋಂತ ಕೆಲಸ ಮಾಡಕ್ಕೆ ಅವಕಾಶ ಕೊಡಬಾರ್ದು. ಇವರು ದಯವಿಟ್ಟು ಸಾಹೇಬರು ಇದ್ದಾರೆ ಇಲ್ಲಿ, ಇದೇ ಈ ಕೊನೆ ಹೇಳ್ತಾ ಇದೀವಿ. ಇವತ್ತಿಗೆ ಕೊಟ್ಟು ಆಮೇಲೆ ಏನು ಪರಿಹಾರ ನಮಗೆ ನಷ್ಟ ಇದೆ ಅದನ್ನ ಪರಿಹಾರ ಇವರೇ ಖುದ್ದಾಗಿ ನೋಡಿ ನಮಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮುಖಾಂತರ ಆನೆಗಳನ್ನ ಇಲ್ಲಿಂದ ಡ್ರೈವ್ ಮಾಡಿಸಲಾಗಿದೆ. ಈಗ ಏನು 2-3 ಆನೆಗಳು ಈ ಕಡೆ ಉಳಿದಿದೆ, ಅದನ್ನು ಇವತ್ತು ಸಂಜೆನೆ ಡ್ರೈವ್ ಮಾಡೋ ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಕ್ಕೆ ಶಾಶ್ವತ ಪರಿಹಾರ ಆಗಬೇಕು.
ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.